ಬಿಜೆಪಿ ಕಚೇರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ರವರು ನಗರದ ಚಾಮರಾಜಪುರಂನಲ್ಲಿರುವ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಬಿಎಲ್ ಸಂತೋಷ್ ರನ್ನ ಬರಮಾಡಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಇನ್ನು ಶಾಸಕ ಶ್ರೀವತ್ಸ, ಬಿಜೆಪಿ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು, ಕಚೇರಿಗೆ ಭೇಟಿ ನೀಡಿದ ಕೂಡಲೇ ಭಾರತಾಂಬೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ್ದಾರೆ ಬಿಎಲ್ ಸಂತೋಷ್ ರವರು. ಇನ್ನು ಬಿಜೆಪಿ ಕಚೇರಿಗೆ ಸೌಜನ್ಯಯುತ ಭೇಟಿ ನೀಡಿದ್ದು, ಪಕ್ಷದ ಸಂಸದರು, ಶಾಸಕರು, ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಪಕ್ಷದ ಕಚೇರಿಯಲ್ಲಿ ಶಾಸಕರು ಮತ್ತು ಕಾರ್ಯಕರ್ತರು ಬಿಜೆಪಿ ಸಂಸದ, ಶಾಸಕ ಮತ್ತು ನಗರಾಧ್ಯಕ್ಷರ ಜೊತೆ ಕೂರಲು ಕುರ್ಚಿ ಇಲ್ಲದೆ ಮೂಲೆಯಲ್ಲಿ ಕುಳಿತಿದ್ದಾರೆ ಪ್ರತಾಪ್ ಸಿಂಹರವರು. भारत माता की, भारतीय जनता पार्टी की, वंदे मातरम, वंदे मातरम। भारत माता की। महेशा महेशा सर ಒಂದೇ ನಿಮಿಷ ಹೋಗಿ ಮೇಕೋ ಪಹಲ್ಗಾಮ್ ಘಟನೆ ಯಾವ ರೀತಿ ನಡೆದಿರುವುದು ಎಂದು ಎಲ್ಲರಿಗೂ ಗೊತ್ತಿದೆ. ಈ ಘಟನೆಯಿಂದ ಭಾರತೀಯರೆಲ್ಲರೂ ಒಗ್ಗಟ್ಟಾಗಬೇಕಿದೆ. ಪ್ರತೀಕಾರದ ದಾಳಿಗೆ ಭಾರತ ಮುಂದಾಗಿದೆ. ಆಂತರಿಕ ಭದ್ರತೆ ಬಗ್ಗೆ ಕಾಂಗ್ರೆಸ್ ಆರೋಪ ಸರಿಯಿಲ್ಲ. ವೈಫಲ್ಯದ ಕುರಿತು ಪರಿಶೀಲನೆ ನಡೆಸಿದ್ದಾರೆ, ನಂತರ ಹೇಳಲಿ. ನಾವು ಇದಕ್ಕೆ ಕಠಿಣ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಭದ್ರತೆ ಕುರಿತು ಯಾವುದೇ ರಾಜಿ ಇಲ್ಲ. ಕಾಂಗ್ರೆಸ್ನವರಿಗೆ ಆರೋಪ ಮಾಡುವುದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಸಾಕಷ್ಟು ಭಯೋತ್ಪಾದಕ ಚಟುವಟಿಕೆಗಳು ಇದ್ದವೆಂದು ಎಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಯಾವುದೇ ರಾಜಕೀಯ ಬೇಡ. ಭಾರತೀಯರೆಲ್ಲರೂ ದೇಶದ ಏಕತೆಗೆ ಎಲ್ಲರೂ ಸಹಕರಿಸಬೇಕು. ಪಾಕಿಸ್ತಾನ ಏನು ಎಂಬುದು ಇಡೀ ವಿಶ್ವಕ್ಕೆ ಗೊತ್ತು. ಪಾಕಿಸ್ತಾನ ಭಯೋತ್ಪಾದಕರ ರಕ್ಷಿಸುವ ತಾಣವಾಗಿದೆ. ಪಾಕಿಸ್ತಾನಿ ಪ್ರಜೆಗಳನ್ನ ವಾಪಸ್ ಕಳುಹಿಸುವ ನಿರ್ಧಾರ ಸರಿಯಾಗಿದೆ. ಕೇಂದ್ರ ಸರ್ಕಾರದ ನಡೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಸಂಸದ ಯದುವೀರ್ ಒಡೆಯರ್ ಅವರು. ಪಹಲ್ಗಾಮ್ ನಡೆದಿರ್ತಕ್ಕಂಥ ಘಟನೆ ಎಲ್ಲರಿಗೂ ಆ ಮಾಹಿತಿ ಇದೆ. ಯಾವ ರೀತಿ ಹಿಂದೂಗಳನ್ನ ಗುರುತಿಸಿ ಅವ್ರನ್ನ ಕೊಲೆ ಮಾಡಿರೋವಂಥದ್ದು ಎಲ್ಲರಿಗೂ ಗೊತ್ತಿದೆ. ಈ ಸಂದರ್ಭದಲ್ಲಿ ಭಾರತೀಯರು ಭಾರತಕ್ಕಾಗಿ ಒಂದು ಏಕತೆಯಿಂದ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ಘಟನೆ ಬಗ್ಗೆ ಏನೇನು ವೈಫಲ್ಯತೆ ಆಗಿಲ್ಲವೋ ಇಲ್ವೋ ಅದು ಪರಿಶೀಲನೆ ಆಗೋದು ಮುಂದೆ. ಸದ್ಯಕ್ಕೆ ನಾವು ಸೂಕ್ತವಾದ ಒಂದು ಕಠಿಣ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿದೆ. ಅದು ನಮ್ಮ ಕೇಂದ್ರದ ವರಿಷ್ಠರು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಭದ್ರತೆ ಕಡೆಯಲ್ಲಿ ಯಾವುದೇ ರೀತಿಯ ಇಂಥ ಒಂದು ಪ್ರಶ್ನೆನೇ ಇಲ್ಲ. ಇವ್ರಿಗೆ ಕಠಿಣ ಕ್ರಮ ತಗೊಳ್ತೀವಿ. ಕಾಂಗ್ರೆಸ್ನವರು ಏನು ಈ ಸಂದರ್ಭದಲ್ಲಿ ಆರೋಪ ಮಾಡುವಂಥದ್ದು ಯಾವುದೇ ರೀತಿಯ ಯೋಗ್ಯತೆ ಇಲ್ಲ. ಹಿಂದೆ ಭಾರತದಲ್ಲಿ ಅವರ ಆಳ್ವಿಕೆಯ ಸಮಯದಲ್ಲಿ ಯಾವ ರೀತಿಯ ಭಯೋತ್ಪಾದಕರಿಗೆ ಒಂದು ಸಂಪೂರ್ಣವಾಗಿ ಇಲ್ಲಿ ಭಾರತ ಒಂದು ಫ್ರೀ ಕಂಟ್ರಿಯಾಗಿ ಅವ್ರಿಗೆ ಒಂದು ಅವಕಾಶ ಇತ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. 26/11 ಹಿಡಿದು ಅನೇಕ ಕೃತ್ಯಗಳನ್ನು ನಾವು ಪ್ರಸ್ತಾಪ ಮಾಡಬಹುದು. ಆದರೂ ಸಹ ನಾವು ಈ ಸಂದರ್ಭದಲ್ಲಿ ಭಾರತದ ಏಕತೆಗಾಗಿ ನಾವು ಎಲ್ಲರಲ್ಲೂ ಆ ಒಂದು ಆಲೋಚನೆ ಆ ಒಂದು ಚಿಂತನೆಯನ್ನು ಬರಬೇಕು ಅಂತ ನಾವು ಮನವಿ ಮಾಡ್ತೀವಿ. ಮತ್ತು ಮುಂದೆ ಬರುವಂಥದ್ದು ಏನು ಭವಿಷ್ಯದಲ್ಲಿ ಪರಿಶೀಲನೆ ಆಗಬೇಕು ಅದಾಗುತ್ತೆ. ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಸರಿನಾ? ಯಾವ ಸಾವಿನ ಮನೆಯಲ್ಲಿ ರಾಜಕೀಯ ಸಂಕಷ್ಟದಲ್ಲಿದೆ. ಈಗ ಪಹಲ್ಗಾಮ್ ದಾಳಿಯಲ್ಲಿ 26 ಜನ ಸತ್ತಿದ್ದಾರೆ. ಇದ್ರ ನಡುವೆ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ. ನಮ್ಮ ಪಕ್ಷದ ನಿಟ್ಟಿನಲ್ಲಿ ನಾವು ಕೇಂದ್ರದಲ್ಲಿ ಆಡಳಿತ ಪಕ್ಷ. ಈ ಘಟನೆಯನ್ನು ಆಗಿದ ನಂತರ ನಾವು ಕಠಿಣ ಒಂದು ಕ್ರಮ ತಗೋಬೇಕಾಗಿದೆ, ಪ್ರತಿಕ್ರಿಯೆ ಕೊಡಬೇಕಾಗಿದೆ. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲ. ನಾವು ಎಲ್ಲರೂ ಹೇಳ್ತಾ ಇರೋದು ಭಾರತೀಯರಾಗಿ ನಾವೆಲ್ಲರೂ ಮುಂದುವರಿಬೇಕಂತ ಭಾರತಕ್ಕೋಸ್ಕರ. ಕೇಂದ್ರ ಸರ್ಕಾರ ರಾಜಕೀಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ಈಗ ಸದ್ಯಕ್ಕೆ ಪಾಕಿಸ್ತಾನದ ಪ್ರಜೆಗಳನ್ನು ವಾಪಸ್ ಕಳಿಸುವಂಥ ನಿಟ್ಟಿನಲ್ಲಿ ದೊಡ್ಡ ದೃಢ ಸಂಕಲ್ಪವನ್ನು ಮಾಡಿದೆ. ನಮ್ಮ ದೇಶದಲ್ಲೂ ಕೂಡ 14,000ಕ್ಕೂ ಹೆಚ್ಚು ಪಾಕಿಸ್ತಾನದಲ್ಲಿದ್ದಾರೆ.
ಈಗ ಅವ್ರನ್ನೆಲ್ಲ ವಾಪಸ್ ಕಳಿಸಲಿಕ್ಕೆ ಭಾನುವಾರದವರೆಗೆ ಡೆಡ್ಲೈನ್ ಇದೆ ಸರ್. ಈ ಒಂದು ಸಂದರ್ಭ ತಾವೇನು ಸಮಸ್ತ ಭಾರತೀಯರಿಗೆ ಗೊತ್ತಿರ್ತಕ್ಕಂಥ ವಿಷಯ, ಬರೀ ಭಾರತೀಯ ಅಲ್ಲ ಇಡೀ ವಿಶ್ವಮಟ್ಟದಲ್ಲಿ ಗೊತ್ತಿದೆ. ಪಾಕಿಸ್ತಾನ ಈ ಏನು ಭಯೋತ್ಪಾದಕ ಮತ್ತು ಟೆರರಿಸಮ್ನ ಅವರು ಸ್ಟೇಟ್ ಸ್ಪಾನ್ಸರ್ಡ್ ಇದು ಒಂದು ಚಟುವಟಿಕೆ ಅಂತ ಎಲ್ಲರಿಗೂ ಗೊತ್ತಿದೆ. ಈ ನಿಟ್ಟಿನಲ್ಲಿ ಅವರ ಒಂದು ಏನು ನ್ಯಾಷನಲಿಸ್ಟ್ ಇದ್ದಾರೆ, ಪಾಕಿಸ್ತಾನ ನ್ಯಾಷನಲ್ಸ್, ಇಲ್ಲಿ ಅವ್ರನ್ನ ಕಳಿಸೋದು ಸೂಕ್ತ ಕ್ರಮ. ಇನ್ನೇನು ಮಾಡೋದು ಮತ್ತು ಭಾರತೀಯರು ನಾವು ಪ್ರತಿಕ್ರಿಯೆ ಕೊಡಲೇಬೇಕು. ಮತ್ತು ಅದ್ರ ಜೊತೆಗೆ ನಾವು ಇವ್ರನ್ನ ಇಲ್ಲಿ ಭಾರತದಲ್ಲಿ ಇಂಥ ಒಂದು ಅವರ ದೇಶದಿಂದ ಇಂಥ ಚಟುವಟಿಕೆಗಳು ಆಗ್ತಾ ಇರುವಾಗ ಮತ್ತು ಟೆರರಿಸಮ್ಗೆ ಅವ್ರಿಗೆ ಅವಕಾಶ ಕೊಡೋ ಸಂದರ್ಭದಲ್ಲಿ ಅವರ ಇಲ್ಲಿ ಇರೋವಂಥದ್ದು ಏನಕ್ಕೆ ಉಪಯೋಗ ನಮಗೆ? ಸರ್, ಭಾರತ ಸೇನೆ ಈಗ ಸನ್ನದ್ಧವಾಗಿದೆ ಪ್ರತಿಕಾರ ತೀರಿಸ್ಕೊಳ್ಳೋಕ್ಕೆ. ಭಾರತ ಸೇನೆ ಸನ್ನದ್ಧವಾಗಿದೆ ಈಗ. ನೋಡಿ, ಇಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಟೆನ್ಷನ್ ಯಾವಾಗಲೂ ಇದ್ದೇ ಇರುತ್ತೆ. ನಾವು ಇದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಳುವಂಥದ್ದು ಕೇಂದ್ರ ಸರ್ಕಾರ ತಗೊಳುತ್ತೆ. ಅವ್ರೇನು ನಿರ್ಣಯ ತಗೊಳ್ಳುತ್ತೆ ನಾವು ಸಂಪೂರ್ಣವಾದ ಬೆಂಬಲ. ನೇರ ಮತ್ತು ಗಂಭೀರ ಆರೋಪ ಏನಂದರೆ ಬಿಜೆಪಿ ಪಕ್ಷ ಯೋಧರ ಸಾವು ಹಾಗೂ ನಾಗರಿಕರ ಸಾವನ್ನ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊತಾ ಇದೆ. ಈಗ ಬಿಹಾರದಲ್ಲ ಚುನಾವಣೆ ನಡೀತಾ ಇದೆ, ಈ ಒಂದು ಇಶ್ಯೂನ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊತಾ ಇದೆ. ಒಂದು ಗಂಭೀರ ಆರೋಪ ಸರ್. ಕಾಂಗ್ರೆಸ್ ಆರೋಪಕ್ಕೆ ನಾವೇನು ಬೆಲೆ ಕೊಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಂಥ ಒಂದು ಕೃತ್ಯ ನಡೆದುವಾಗ ಭಾರತ ಒಂದು ಬಲಿಷ್ಠ ದೇಶ, ಪ್ರಬಲವಾದಂಥ ದೇಶ ಅಂತ ನಾವು ತೋರಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇಂಥ ಘಟನೆಗಳನ್ನು ಬಿಡಲಿಕ್ಕೆ ನಾವು ಯಾವತ್ತೂ ಅವಕಾಶವನ್ನು ಕೊಡಬಾರ್ದು. ಮತ್ತು ಭವಿಷ್ಯದಲ್ಲಿ ನಾವು ಇಂಥ ಒಂದು ಘಟನೆ ನಡೆದರೆ ನಿಮಗೆ ಇನ್ನೂ ದೊಡ್ಡ ಒಂದು ಪ್ರತಿಕ್ರಿಯೆ ಸಿಕ್ಕತ್ತೆ, ಇನ್ನೂ ಕಠಿಣವಾದಂಥ ಪ್ರತಿಕ್ರಿಯೆ ಸಿಕ್ಕತ್ತೆ. ಈ ಸಂದರ್ಭದಲ್ಲೂ ಸಹ ಬಹಳ ಒಂದು ಕಠಿಣ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ, ಆಗಲೇ ಕೊಡ್ತಾ ಇದ್ದಾರೆ. ಮತ್ತು ಇಂಥ ಏನೇನು ನಿರ್ಣಯಗಳು ತೊಗೊಂಡಿದ್ದಾರೆ, ಇಂಡಸ್ ವಾಟರ್ ಟ್ರೀಟಿಯಿಂದ ಹಿಡಿದು ಪಾಕಿಸ್ತಾನ ನ್ಯಾಷನಲ್ಸನ್ನು ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅಂತ ಏನು ತೊಗೊಂಡಿದ್ದಾರೆ, ಸಂಪೂರ್ಣವಾದ ಬೆಂಬಲ ಇದೆ. ಇದಕ್ಕಿಂತ ಕಠಿಣ ಕ್ರಮ ತೊಗೊಂಡ್ರೂ ಕೂಡ ನಾವು ಕೂಡ ಸಂಪೂರ್ಣವಾಗಿ ಅವ್ರ ಬೆಂಬಲದಲ್ಲಿ ಇರ್ತೀವಿ. ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ದೊರಕದೆ ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರಿ ನೌಕರಿ ನೀಡುವ ಬಗ್ಗೆ ಮಲೆಮಹದೇಶ್ವರ ಬೆಟ್ಟದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗದ ಕಾರಣ ನೊಂದುಕೊಂಡಿರುವ 36 ಸಂತ್ರಸ್ತ ಕುಟುಂಬದವರ ಇನ್ನು ಕಾಂಗ್ರೆಸ್ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೀಡಿದ್ದ ತಲಾ 1 ಲಕ್ಷ ರೂಪಾಯಿಗಳನ್ನು ಹಿಂದಿರುಗಿಸಲು ನಿರ್ಧರಿಸಿದ್ದಾರೆ. ಭಾರತ್ ಜೋಡೋ ಯಾತ್ರೆ ವೇಳೆ ಗುಂಡ್ಲುಪೇಟೆಯಲ್ಲಿ ಸಂತ್ರಸ್ತ ಕುಟುಂಬದವರನ್ನೆಲ್ಲ ಭೇಟಿ ಮಾಡಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ 36 ಕುಟುಂಬದ ತಲಾ ಒಬ್ಬರಿಗೆ ಸರ್ಕಾರಿ ನೌಕರಿ ಹಾಗೂ ಸೂಕ್ತ ಪರಿಹಾರ ನೀಡುವ ಭರವಸೆಯನ್ನ ನೀಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾದರೂ ಸಂತ್ರಸ್ತ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ನೀಡಿಲ್ಲ. ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ಚರ್ಚಿಸುವುದಾಗಿ ಈ ಹಿಂದೆ ಹೇಳಿದ್ರು. ಗುರುವಾರ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಆಕ್ಸಿಜನ್ ಸಂತ್ರಸ್ತರ ನೆರವಿಗೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬಹುದು, ಸರ್ಕಾರಿ ಉದ್ಯೋಗ ನೀಡಲು ವಿಶೇಷ ಕ್ರಮ ಕೈಗೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಸ್ಪಂದನೆ ದೊರೆತಿಲ್ಲ ಎಂದು ಮನನೊಂದಿದ್ದಾರೆ ಕುಟುಂಬಸ್ಥರು. ಮಂಜುನಾಥ್ ಎಸ್ ಅಂತ ನಲ್ಲೂರು ಗ್ರಾಮದವರು. ಆಕ್ಸಿಜನ್ ದುರಂತ ಮಾಡಿದಂಥ ಸಿದ್ದರಾಜರವರ ಮಗ. ನಾವು ಸುಮಾರು 4 ವರ್ಷಗಳಿಂದ ಈ ಮೇ 2ನೇ ತಾರೀಕಿಗೆ 4 ವರ್ಷ ಆಗ್ತಾಯಿದೆ ಈ ದುರಂತ ನಡೆದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ. ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯವರು ಒಂದು ಭರವಸೆ ಕೊಟ್ಟಿದ್ದರು, ನಮ್ಮ ಸರ್ಕಾರ ಏನಾದ್ರು ಬಂದರೆ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ, ಸೂಕ್ತ ಪರಿಹಾರ ಕೊಡ್ತೀವಿ, ತಪ್ಪಿತಸ್ಥ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದರು. ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬನ್ನು ಕೊಡ್ತಾರೆ ಅಂತ ಮಾಡ್ಕೊಂಡಿದ್ದು. ಆದರೆ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳಾದರೂ ಕೂಡ ನಮಗೆ ಭರವಸೆಗಳನ್ನ ಕೊಡ್ತಾನೆ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯಿತು. ನಮಗೆ ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆ ನಡೀತಾ ಇದೆ, ನಿನ್ನೆ ನಡೀತು. ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ, ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿಯನ್ನು ಕೊಡಿಸ್ತಾರೆ ಅಂತ ನಂಬಿಕೆ ಇತ್ತು. ಆದರೆ ನಂಬಿಕೆ ನಮಗೆ ಹುಷಿಯಾಗಿದೆ. ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು, ನಾವು ಮನವಿ ಬಂದಿದ್ದು. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನ ಈಸ್ಕೊಂಡ್ರು ಹೊರತು ನಮ್ಗೆ ಯಾವುದೇ ರಿಪ್ಲೈ ಮಾಡಲಿಲ್ಲ. ಅದರಿಂದ ತುಂಬಾ ನೋವಾಗಿದೆ. ಆದ್ರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದೇನೆಂದ್ರೆ, ನಾವು ಈ ಮೇ 2ನೇ ತಾರೀಕಿಗೆ 4 ವರ್ಷಗಳು ತುಂಬ್ತಾ ಇದೆ. ನಾವು ಒಂದು ವೇಳೆ ನೀವು 4ನೇ ತಾರೀಕು ಅಂದ್ರೆ 2ನೇ ತಾರೀಕು ಒಳಗಡೆ ನಮಗೆ ಏನು ಕೊಟ್ಟಿದ್ದ ಭರವಸೆ ಈಡೇರಿಸಲಿಲ್ಲ ಅಂದ್ರೆ ಪಕ್ಷದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದ 1 ಲಕ್ಷವನ್ನು ವಾಪಸ್ ಮಾಡ್ತೀವಿ. ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಹೋರಾಟವನ್ನು ಕೊನೆಗಾಣಿಸ್ತೀವಿ. ನಿಮಗೆ ಮಾನವೀಯತೆ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಮ್ಗೆ ಯಾವುದೇ ಬರೋಕೆ ಏನು ನೀವು ಕೊಟ್ಟಿದ್ರೆ ಕೊಡಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂತ್ರಸ್ತರ ಪರವಾಗಿ ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ.
ಮೇ 2ಕ್ಕೆ 4 ವರ್ಷ ಆಗುತ್ತೆ. ಅಂದರೆ ಇವರು ಎಲ್ಲ ಗ್ಯಾರಂಟಿನ ನಾವು ಪೂರೈಸ್ಕೊಂಡು ಬಂದಿದ್ದೀವಿ, ನಾವು ನುಡಿದಂತೆ ನಡೆದೀವಿ ಅಂತ ಹೇಳ್ತಾ ಇದ್ದಾರೆ. ನುಡಿದಂತೆ ನಡೆದ ಪ್ರಕಾರ ಅವ್ರು ಏನು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದರೆ ನಾವು ನಿಮ್ಮದೇ ಮೊದಲು ನೋಡೋದು, ನಿಮ್ಮನ್ನೇ ಕಣ್ ತೆರೆದು ನೋಡೋದು ಅಂದರು. 2 ವರ್ಷನೂ ಆಯಿತು, ಕಣ್ ತೆರೆದು ನೋಡಲಿಲ್ಲ ಅವರು. ನಾವು ಕೊಟ್ಟಿದ್ದ ಮನವಿಗಳನ್ನೂ ಯಾವ್ಯಾವ ಎಲ್ಲ ಹಾಕ್ತಿದ್ದಾರೆ ಗೊತ್ತಿಲ್ಲ. ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲನೂ ಅವ್ರು ಏನದು ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ನೀವು ಏನಕ್ಕೆ ಬಂದಿದ್ದೀರಾ ಏನು, ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನ್ಸುತ್ತೆ. ನಮ್ಮನ್ನ ಗಮನ ಹರಿಸಿ ನೋಡೇ ಇಲ್ಲ ಅವರು. ಭಾರತ್ ಜೋಡೋ ಸಂದರ್ಭದಲ್ಲಿ ಏನ್ ಹೇಳಿದ್ರು ರಾಹುಲ್ ಗಾಂಧಿ ಅವರು ಅವಾಗ್ಲೂ ಅದೇ ನಮ್ಮ ಮಕ್ಕಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡದೆ ಇನ್ನೇನ್ ಮಾಡೋದು, ನಾವು ನುಡ್ದಂತೆ ನಡೀತೀವಿ, ನಿಮಗೆ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು. ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗ್ಲಿ ನಮ್ಮನ್ನ ಕರೆಸಿ ನೀವೇನ್ ಮಾಡ್ತಾ ಇದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ ಅಂತಾನೂ ನಮ್ಮನ್ನ ಕೇಳಿಲ್ಲ ಅವರು. ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತೆನೆ ನಡೀರಿ. ನಮ್ಮ ವಿಷಯ ಆಕ್ಸಿಜನ್ ದುರಂತ ನಾವು 36 ಕುಟುಂಬ ಏನಿದ್ದೀವಿ ಅವರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಅದನ್ನ ನುಡ್ದಂತೆ ನಡೆದೀವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ. ಆಕ್ಸಿಜನ್ ದುರಂತದವ್ರು ಏನು ಸಂಕಟ ಕಷ್ಟ ಅನುಭವಿಸ್ತಿದೀವಿ ಅವ್ರನ್ನ ಹತ್ತಿರದಿಂದ ನೋಡಿ. ನಮ್ಮ ಮಕ್ಕಳನ್ನ ಸಾಕತ್ ಕಷ್ಟ ಆಗಿದೆ, ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು. ನಾವೇನ್ ಮಾಡ್ಬೇಕು, ಎಲ್ಲಿಗೆ ಬಂದ್ರು ನೀವು ಅದನ್ನ ರಿಪ್ಲೈನೇ ಮಾಡಲ್ಲ. ಕಷ್ಟ ಹೆಂಗಿದೆ ಅನ್ನೋದನ್ನ ಫಸ್ಟ್ ನಮ್ಮ ಹತ್ರ ಬಂದು ನೋಡಿ. ಬಂದು ನಾವು ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರೀ ಕಷ್ಟ ಹೇಳ್ಕೊಳಕ್ಕೆ ಹತ್ಕೊಂಡ್ ಕರೆದು ಬರ್ತಾರೆ ಅಂತಲ್ಲ. ನಮ್ಮ ಕಷ್ಟಗಳಿಗೆ ನಾವು ಏನ್ ಮಾಡ್ತಿದ್ವಿ ಅನ್ನೋದು ನಮಗ್ ಗೊತ್ತಿದೆ. ಸ್ಕಿಮ್ಸ್ ಕರ್ಕೊಂಡು ಹೋಗ್ಬಿಡ್ತೀರಾ, ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡಂದ್ರನ್ನ ಕಳ್ಕೊಂಡಿರೋದು ನಾವು. ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡೋದು ಕೆಲ್ಸನ? ಒಬ್ಬೊಬ್ರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ, ಒಬ್ಬೊಬ್ರಿಗೆ ವ್ಯವಸ್ಥೆ ಇಲ್ಲ, ಹೆಂಗ್ ಹೋಗೋದು ಅಲ್ಲಿಗೆಲ್ಲ? ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ಏನಿರಲ್ಲ. ನುಡ್ದಂತೆ ನಡೀತೀವಿ, ನಡೀರಿ. ಈ ವಿಷಯಕ್ಕೂ ಸಚಿವ ಸಂಪುಟ ಸಭೆಯಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರಾ? ಹಾ ಸರ್, ಹೌದು. ನಮ್ಮ ಜಿಲ್ಲೆಲೇ ನಡೀತಾ ಇರೋದ್ರಿಂದ ನಮ್ಗೆ ಅದೊಂದು ಭರವಸೆ ಇತ್ತು. ಈ ಸತಿನಾದ್ರೂ ನಮ್ಮನ್ನ ಕಣ್ತಿರೋದು ನೋಡಿ ನಮ್ಗೆ ಏನಾದ್ರು ಒಂದು ಮಾಡ್ಕೊಡ್ತಾರೆ, ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಂಬಿಕೆ ಇತ್ತು ನಮ್ಗೆ. ಅದನ್ನ ಇವರು ಈಡೇರಿಸಲಿಲ್ಲ. ಈ ಮೇಗೆ ಕರೆಕ್ಟ್ ಆಗಿ 4 ವರ್ಷ ಆಗುತ್ತೆ ಸರ್. ಇನ್ನೊಂದು ವಾರ ನಾವು ಅವರು ಎದುರಿಸ್ತಾ ಇದಾರೆ ಅನ್ಕೋತಾರ, ಇನ್ನೊಂದು ಅನ್ಕೋತಾರ ನಮಗ್ ಗೊತ್ತಿಲ್ಲ. ನಮ್ಗೆ 4 ವರ್ಷದಿಂದ ತಿರ್ಗಿ ಸಾಕಾಗ್ಬಿಟ್ಟಿದೆ ಎಲ್ಲರ ಹತ್ರನು. ಇದೇ ಈ ಮೇ 2ರವರೆಗೂ 1 ವಾರದವರೆಗೂ ನೋಡ್ತೀವಿ ಸರ್. ಅಲ್ಲಿವರೆಗೂ ನಮ್ಗೇನು ಅವ್ರೇನ್ ಹೇಳಿದಾರೆ ಅದನ್ನ ನಡ್ಕೊಂಡಿಲ್ಲ ಅಂತಂದ್ರೆ ಸಾಮೂಹಿಕವಾಗಿ ಎಲ್ಲರೂ ನಾವು ಸಾಯಕ್ ರೆಡಿ ಆಗಿದೀವಿ ಸರ್. ನಮ್ಗೆ ತಿರ್ಗಿ ಸಾಕಾಗಿದೆ. ಬಿಜೆಪಿ ಸರ್ಕಾರ ನಮ್ ಗಂಡಂದ್ರ ಸಾವಿಗೆ ಕಾರಣ ಆಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ. ನಾವು ಸಾಯೋಕ್ಕೂ ಮುಂಚೆನೆ ಇದೇ ಸರ್ಕಾರ ಇಂಥವ್ರೇ ಕಾರಣ, ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್ ನಾವು. ನಮ್ಗಂತೂ ಇನ್ನೂ ಸುತ್ತಕ್ಕಾಗಲ್ಲ, ನಮ್ಮನ್ನ ಕರ್ಕೊಂಡು ಹೋಗೋರು ಯಾರು ಇಲ್ಲ ಅವ್ರ ಹತ್ರ. ನಾವ್ ಎಲ್ಲಿಗೆ ಬಂದ್ರು ನಮ್ಮನ್ನ ಅವ್ರ ಹತ್ರ ಬಿಡಲ್ಲ. ಅವ್ರು ನಮ್ಮನ್ನ ಕಣ್ತಾ ಇರೋದು ಏನಮ್ಮ ಏನು ಬಂದಿದ್ದೀರಾ ಅಂತಾನು ನಮ್ಮನ್ನ ಅವ್ರು ಕೇಳಲ್ಲ. ಹಂಗಾಗಿ ನಾವು ಸಾಯಕ್ ರೆಡಿ ಇದೀವಿ ಸರ್. ನಾವು ಮೇ 2ನೇ ತಾರೀಕುವರೆಗೂ ಕಾಯ್ತೀವಿ, ಆಮೇಲೆ ನಾವು ಸೂಸೈಡ್ ಮಾಡ್ಕೋತೀವಿ ಸರ್.